ಇದು ಮಹಾ ಎಕ್ಸ್ಕ್ಲೂಸಿವ್ ನ್ಯೂಸ್. ರೀತಿ ಲೈಫ್ ಕೇರ್ ಆಸ್ಪತ್ರೆಗೆ ಹೋಗುವ ರೋಗಿಗಳ ಎಚ್ಚರ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ರೀತಿ ಲೈಫ್ ಕೇರ್ ಆಸ್ಪತ್ರೆಯ ಕಳ್ಳಾಟ ಬಯಲು. ರೋಗಿಗಳನ್ನ ಯಾಮಾರಿಸಿ ದುಡ್ಡು ಮಾಡುತ್ತಿರುವ ದಂಧೆಯನ್ನು ಶುರು ಮಾಡಿಕೊಂಡಿದ್ದಾರೆ ಆಸ್ಪತ್ರೆಯ ವೈದ್ಯರು. ಈ ವೈದ್ಯರು ಸೇರಿ ಲ್ಯಾಬ್ ಟೆಕ್ನಿಷಿಯನ್ ಮಾಡುವ ಗೋಲ್ಮಾಲ್ ಬಯಲು. ಪ್ರತಿಷ್ಠಿತ ಮಹಾಲಿಂಗಪುರದಲ್ಲಿರುವ ಡಾಕ್ಟರ್ ಚನಾಳ್ ರೀತಿ ಲೈಫ್ ಕೇರ್ ಆಸ್ಪತ್ರೆ ಇವರ ಕಳ್ಳಾಟವನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುತ್ತೇವೆ. ರೀತಿ ಲೈಫ್ ಕೇರ್ ಆಸ್ಪತ್ರೆಯ ವೈದ್ಯರು ನಾನೇ ಗ್ರೇಟ್, ನನ್ನಂತಹ ವೈದ್ಯನು ಇಲ್ಲಿ ಯಾರು ಇಲ್ಲ ಅಂತ ಅಂದುಕೊಂಡು ಅನೇಕ ರೋಗಿಗಳ ಹಣವನ್ನ ಪೀಕಿ ಹಣ ಮಾಡಿಕೊಳ್ಳುವ ದಂಧೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಪ್ರತಿನಿತ್ಯ ಅನೇಕ ರೋಗಿಗಳು ಡಿಸ್ಚಾರ್ಜ್ ಮಾಡಿಕೊಂಡು ವೈದ್ಯರ ಬಳಿ ಅಂಗಲಾಚಿ ಬೇಡಿದ್ರು ಕೂಡ ಒಂದು ಬಿಡಿಗಾಸು ಕೂಡ ಬಿಡೋದಿಲ್ಲ ಕಣ್ರಿ. ಈ ರೀತಿಯಾಗಿ ನೊಂದು ಬೆಂದು ಬೇಸತ್ತು ಹೋಗಿರುವ ರೋಗಿಗಳು ಗರುಡ ಬೇಟೆ ಕನ್ನಡ ನ್ಯೂಸ್ ವಾಹಿನಿಗೆ ಮಾಹಿತಿ ನೀಡಿದ ತಕ್ಷಣ ವೈದ್ಯರು ನಿಜವಾಗಲೂ ಜನರನ್ನ ಯಾಮಾರಿಸುತ್ತಿದ್ದಾರಾ ಅಂತ ವಾಹಿನಿ ಸಂಪಾದಕರೇ ಸ್ವತಃ ದಿನಾಂಕ 19/4/2026 ಯಾವುದೇ ಅನಾರೋಗ್ಯ ಇಲ್ಲದೆ ಇದ್ರೂ ಕೂಡ ನನಗೆ ಜ್ವರ ಬರ್ತಾ ಇದೆ ಅಂತ ಆಸ್ಪತ್ರೆಗೆ ಹೋಗಿ ದಾಖಲಾಗ್ತಾರೆ. ಹೋದ ಕೂಡಲೇ ಆಸ್ಪತ್ರೆಯ ಸಿಬ್ಬಂದಿ ಅವರನ್ನ ಆಸ್ಪತ್ರೆಯಲ್ಲಿ ದಾಖಲು ಮಾಡಿಕೊಳ್ತಾರೆ. ರಕ್ತ ತಪಾಸಣೆ ಮಾಡದೆ ಯಾವ ಜ್ವರ ಏನು ಹೇಗೆ ಕಂಡು ಹಿಡಿಯದೆ ಬೆಡ್ ಮೇಲೆ ಮಲಗಿಸಿ ಡ್ರಿಪ್ಸ್ ಹಾಕಿದ ಮೇಲೆ ರಕ್ತ ತಪಾಸಣೆ ಮಾಡಿ ಹೀಗೆ ಹೇಳ್ತಾರೆ, ಅಯ್ಯೋ ನಿಮಗೆ ರಕ್ತದಲ್ಲಿ ದೋಷ ಇದೆ ಎಂದು ಹೇಳಿ ಭಯಪಡಿಸಿದ್ದಲ್ಲದೆ ಮೊದಲು ನಿಮಗೆ ಟೈಫಾಯ್ಡ್, ಡೆಂಗ್ಯೂ ಜ್ವರ, ಮಲೇರಿಯಾ ಇದೆ ಅಂತ ರಿಪೋರ್ಟ್ ಕೂಡ ಕೊಡ್ತಾರೆ. 3-4 ದಿನ ನೀವು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ಒಬ್ಬ ರೋಗಿಗೆ ಟೈಫಾಯ್ಡ್, ಡೆಂಗ್ಯೂ, ಮಲೇರಿಯಾದಂತ ರೋಗ ಲಕ್ಷಣಗಳು ಕಾಣಿಸಿಕೊಂಡ್ರೆ ಬಿಳಿ ರಕ್ತ ಕಣಗಳಲ್ಲಿ ಹಾಗೂ ಕೆಂಪು ರಕ್ತ ಕಣಗಳಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತೆ. ಆದ್ರೆ ರೀತಿ ಲೈಫ್ ಕೇರ್ ಆಸ್ಪತ್ರೆಯ ರಿಪೋರ್ಟ್ ನಲ್ಲಿ ಮಾತ್ರ ಯಾವ ಬದಲಾವಣೆಗಳು ಇರೋದಿಲ್ಲ. ಈ ಆಸ್ಪತ್ರೆಯ ಕಳ್ಳಾಟವನ್ನ ಬಯಲು ಮಾಡಲು ದಿನಾಂಕ 20/4/2026 ಆಸ್ಪತ್ರೆಯ ಸಿಬ್ಬಂದಿಗೆ ಹೇಳದೆ ಖಾಸಗಿ ರಕ್ತ ತಪಾಸಣಾ ಕೇಂದ್ರಕ್ಕೆ ಹೋಗಿ ರಕ್ತ ತಪಾಸಣೆ ಮಾಡಿಸಿದ್ರೆ ಆ ತಪಾಸಣೆಯಲ್ಲಿ ಯಾವುದೇ ದೋಷ ಕಾಣಿಸಲಿಲ್ಲ. ರಿಪೋರ್ಟ್ ಎಲ್ಲವೂ ನಾರ್ಮಲ್ ಆಗಿತ್ತು. ರೀತಿ ಲೈಫ್ ಕೇರ್ ಆಸ್ಪತ್ರೆಯ ಕಣ್ಣು ಮುಚ್ಚಾಲೆ ಆಟವನ್ನ ಮತ್ತಷ್ಟು ಬಯಲು ಮಾಡಬೇಕು ಎನ್ನುವ ಉದ್ದೇಶದಿಂದ ದಿನಾಂಕ 21/4/2026 ಸಮುದಾಯ ಆರೋಗ್ಯ ಕೇಂದ್ರ ಮಹಾಲಿಂಗಪುರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರೀತಿ ಆಸ್ಪತ್ರೆ ಯಾವ ರಕ್ತ ತಪಾಸಣೆ ಮಾಡಿದ್ರೋ ಅದನ್ನೇ ಮಾಡಿಸಿ ನೋಡಿದಾಗ ಅಲ್ಲಿಯೂ ಕೂಡ ರಕ್ತದಲ್ಲಿ ಯಾವ ದೋಷವಿರಲಿಲ್ಲ. ಇಷ್ಟರ ಮೇಲೆ ಗೊತ್ತಾಗುತ್ತೆ ರೀತಿ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಜನರನ್ನ ಯಾವ ರೀತಿ ಯಾಮಾರಿಸಿ ದುಡ್ಡು ಮಾಡುತ್ತಿದ್ದಾರೆ ಅಂತ. ತಕ್ಷಣವೇ ರೀತಿ ಆಸ್ಪತ್ರೆಯ ಮುಖ್ಯ ವೈದ್ಯರನ್ನ ಭೇಟಿ ಮಾಡಿ ಹೇಳಿದ್ರೆ ನಾವು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಉತ್ತರ ಕೊಡ್ತಾರೆ. ತಕ್ಷಣವೇ ಗರುಡ ಬೇಟೆ ಕನ್ನಡ ವಾಹಿನಿ ಸಂಬಂಧಪಟ್ಟ ತಾಲೂಕಾ ವೈದ್ಯಾಧಿಕಾರಿಗಳು ಅಂದ್ರೆ THO ಅವರ ಗಮನಕ್ಕೆ ತಂದು ಜನರನ್ನ ಯಾಮಾರಿಸುತ್ತಿರುವ ರೀತಿ ಲೈಫ್ ಕೇರ್ ಆಸ್ಪತ್ರೆಯ ಮೇಲೆ ದೂರು ನೀಡಲಾಯಿತು. ಜನರನ್ನು ಯಾಮಾರಿಸುತ್ತಿದ್ದ ರೀತಿ ಲೈಫ್ ಕೇರ್ ಆಸ್ಪತ್ರೆಯ ಮೇಲೆ ಕ್ರಮ ಜರುಗಿಸುತ್ತಾರಾ ಎಂದು ಕಾಯ್ದು ನೋಡಬೇಕಿದೆ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ ನಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಗರುಡ ಬೇಟೆ ಕನ್ನಡ ನ್ಯೂಸ್. ಬ್ಯೂರೋ ರಿಪೋರ್ಟ್, ಗರುಡ ಬೇಟೆ ಕನ್ನಡ ನ್ಯೂಸ್, ಮಹಾಲಿಂಗಪುರ.